ದರ್ಶನ್ ಅವ್ರ ಜೊತೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಒಡನಾಟ ಇದೆ. ಸೊ ಆ ಒಡನಾಟದ ನಡುವೆ ಯಾವತ್ತಾದ್ರೂ ಅವ್ರ ಸಿನಿಮಾ ಶೂಟಿಂಗಿಗೆ ಸೆಟ್ಗೆ ಭೇಟಿ ಕೊಟ್ಟಿದ್ಯಾ ಅಥವಾ ಹೆಂಗಿತ್ತು ಆ ಒಂದು ವಾತಾವರಣ? ಹೋಗಿದ್ದೀನಿ ಸರ್. ಅವ್ರ ಮುಹೂರ್ತಗಳಿಗೆ ಆಲ್ಮೋಸ್ಟ್ ಹೋಗಿದ್ದೀನಿ. ಹ್ಮ್. ಹ್ಮ್, ಬೃಂದಾವನ ಸಿನಿಮಾ ಟೈಮಲ್ಲೂ ಹೋಗಿದ್ದೆ, ಬುಲ್ಬುಲ್ ಸಿನಿಮಾ ಟೈಮಲ್ಲಿ ತುಂಬಾ ಹೋಗಿದ್ದೆ, ಅವ್ರ ಜೊತೆಲೇ ಇದ್ದೆ. ಓಕೆ. ಅದಾದ್ಮೇಲೆ ಅಂಬರೀಷ ಹಾ ಹಾ. ಆ ಟೈಮಲ್ಲೂ ಹೋಗಿದ್ದೆ. ಓಕೆ. ಯಾವ ತರ ಟ್ರೀಟ್ ಯಾವ ತರ ಇತ್ತಲ್ಲಿ? ಹೆಂಗ್ ಮಾತಾಡ್ತಾರೆ ಸರ್ ಅಂದ್ರೆ ಅವ್ರ ಸೆಟ್ಟಲ್ಲಿ ಹ್ಮ್. ಇದೀವಿ, ಹೋಗಿದ್ದೀನಿ ಅಂತ ಹೇಳಿದ್ರೆ ಹ್ಮ್ ಬಾ ಟೀ ಕುಡಿ, ಹ್ಮ್ 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 ನಡಿ ಊಟ ಮಾಡು. ಹ್ಮ್. ಊಟ ಟೈಮ್ ಆಗ್ತಾ ಇದ್ದಂಗೆ ಊಟ. ಹ್ಮ್. ಹಣ ದಯವಿಟ್ಟು ಬೇಡ ಅಣ್ಣ, ಆಯ್ತು ನಂದು ಜಸ್ಟ್ ಬಂದೆ ಅಂತ ಹೇಳಿದ್ರೆ ಹ್ಮ್. ಹೌದಾ ಹ್ಮ್. ಸರಿ ಆಯ್ತು, ಬರ್ತೀಯ ತಾನೆ ನೀನು, ಮತ್ತೆ ಬರ್ತೀಯ ಬಾ ಹ್ಮ್. ಅಂತ ಅನ್ನೋರು. ಹ್ಮ್. ಅಣ್ಣ ನಿಜವಾಗ್ಲೂ ಆಗ್ತಾ ಇಲ್ಲ, ಸ್ವಲ್ಪ ಲೇಟಾಗಿ ತಿಂತೇನೆ, ಫಸ್ಟ್ ಟೈಮ್ ಟು ಟೈಮ್ ಊಟ ಮಾಡೋ, ಹ್ಮ್. ಸೆಟ್ಟಿಗೆ ಬಂದಿದ್ಯಾ, ಶೂಟಿಂಗ್ ಸೆಟ್ ನಮ್ಮ ಸೆಟ್ಟಿಗೆ ಬಂದಿದ್ಯಾ ಅಂದಾಗ ನಡಿ ಫಸ್ಟ್ ಊಟ ಮಾಡಿಸಿ ಆಮೇಲೆ ಮಾತಾಡ್ತಾರೆ. ಹ್ಮ್ 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 ಹಾಗೆ ಆ ಥರ ವ್ಯಕ್ತಿ. ಹ್ಮ್. ಸುಮ್ಮನೆ ಹೇಳ್ಬಿಟ್ಟು ತಪ್ಪಿಸ್ಕೊಳಕ್ಕೂ ಆಗಲ್ಲ, ಹೌದು. ಅವ್ರ ಜೊತೆ ತಿನ್ಲೇಬೇಕು ಕುತ್ಕೊಂಡು. ಹೌದು. ನಾನು ಹೊರಟು ಬಿಡ್ತೀನಿ ಅಣ್ಣ ಅಂತ ಹೇಳಿದ್ರೆ ಹೌದಾ ಸರಿ ಆಯ್ತು ಅಂದ್ಬಿಡ್ತಾರೆ. ಹ್ಮ್. ನಿಮ್ಮ ಸಿನಿಮಾ ಈಗ 5 ಫಿಲಮ್ ಮಾಡಿದಿರಾ ಅಂತ ಹೇಳಿದ್ರೆ, ಹಾಂ ಸರ್. ಸೊ ಅದ್ರ ನಡುವೆ ನಿಮ್ಮ ಸಿನಿಮಾ ಸೆಟ್ಗೆ ಏನಾದ್ರು ಭೇಟಿ ಕೊಟ್ಟಿದ್ರೆ ಅಥವಾ ಅದ್ರ ಬಗ್ಗೆ ಅಪ್ಡೇಟ್ಸ್ ಯಾವ ತರ ಕೊಡ್ತಾ ಇದ್ರಿ ಅವ್ರಿಗೆ, ದರ್ಶನ್ ಅವರಿಗೆ? ಸರ್ ನಂದು 2 ಸಿನಿಮಾ ಏನು ಮಾಡಿದ್ದೀನಿ, 5 ಸಿನಿಮಾ ಆಯ್ತಲ್ಲ, ಅದರಲ್ಲಿ 2 ಸಿನಿಮಾ ಬಂದು ನಾನು ಕಂಪ್ಲೀಟ್ ಆಗಿ ಹ್ಮ್. ನನ್ನ ಫಸ್ಟ್ ಸಿನಿಮಾ ಸೋಮಾರಪೇಟೆ, ಮಲ್ಲಳ್ಳಿ ಫಾಲ್ಸು, ಅಬ್ಲೆ ಫಾಲ್ಸು, ಕುಂದಳ್ಳಿ, ಹ್ಮ್. ಬಿಸ್ಲೆ ಘಾಟು, ಹಾಸನ್ನು, ಸಕಲೇಶ್ಪುರ, ಹ್ಮ್. 50 ದಿನ ನಾನೇ ಮನೇಲಿರ್ಲಿಲ್ಲ, ಆಚೆ ಕಡೆ ಹೊರಟು ಬಿಟ್ಟಿದ್ದೆ ನಾನು. ಹಾ. ನನ್ನ 2ನೇ ಸಿನಿಮಾ ಬಂದು ಕಂಪ್ಲೀಟ್ ಶಿವಮೊಗ್ಗದಲ್ಲಿ ಆಗಿದ್ದು. ಹ್ಮ್. ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಸರ್, ಹ್ಮ್. ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ. ಕೂತಿದ್ದ ಜಾಗದಲ್ಲಿ ಈಗ ನಾನು ಹೆಂಗೆ ಒಂದು ಬಟ್ಟೆ ಬಗ್ಗೆ ಸರ್ ನಾನು ಎಲ್ಲಿ ಬೇಕಾದ್ರೂ ತರಿಸ್ತೀನಿ ಅಂತ ಹೇಳಿದ್ನೋ, ಹಾ. ಹಂಗ ಅವ್ರು ಕೂತಿದ್ದ ಜಾಗದಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಹೋಗ್ಬಿಡುತ್ತೆ ಹೋಗ್ತಾ ಸರ್, ಇರುತ್ತೆ. ಗೊತ್ತಾಗುತ್ತೆ ಅವ್ರಿಗೆ. ಹ್ಮ್ ಹ್ಮ್ ಹ್ಮ್. ಸುಳ್ಳು ಹೇಳೋದಕ್ಕೂ ಆಗದೇ ಇಲ್ಲ. ಹಾ. ನನಗೇನೆ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ನಂದೊಂದು ಸಿನಿಮಾ ಮುಹೂರ್ತ ಆಯಿತು. ಹಾ. ಅದರ ನೆಕ್ಸ್ಟ್ ವೀಕು ಶಶಿಕುಮಾರ್ ಅವರ ಮಗಂದು ಮಗದ. ಸಿನಿಮಾ, ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗಿತ್ತು. ಅವತ್ತು ಬಂದಿದ್ರು ಅಣ್ಣ, ಹ್ಮ್. ಅವ್ರು ಅದೇ ಕೇಳಿದ್ರು, ಎಲ್ಲೋ ಮಗನೇ ಮನೆ ಹತ್ರ ಬರ್ತಿಲ್ಲ ಅಂತ ಅಂದ್ರು. ಹ್ಮ್. ಅಣ್ಣ ಇಲ್ಲ ಅಣ್ಣ, ಅದೇ ಒಂದು ಸ್ವಲ್ಪ ಕೆಲಸ ಬ್ಯುಸಿ ಅದೇ. ಹ್ಮ್. ಯಾಕಂದ್ರೆ ನಾನು ಈ ಕಡೆ ಜಿಮ್ಮು ಬೆಳಗ್ಗೆ ಎದ್ದಿರ್ತೀನಿ ಸರ್, ಹ್ಮ್. 4:30-5 ಗಂಟೆಗೆ ಎದ್ದಿರ್ತೀನಿ. ಹ್ಮ್. ಆಮೇಲೆ ನನಗೆ ರೆಸ್ಟ್ ಇಲ್ಲ. ಹ್ಮ್. ಮತ್ತೆ ಅದಾದ್ಮೇಲೆ ಸಿನಿಮಾ ಶೂಟಿಂಗ್ ಇತ್ತು ಅಂದ್ರೆ ಸಿನಿಮಾ ಶೂಟಿಂಗು, ಡಬ್ಬಿಂಗು ಹ್ಮ್. ಅಥವಾ ಎಡಿಟಿಂಗ್ ಏನಾದ್ರು ಕೂತಿತ್ತು ಅಂತ ನಾನು ಹೋಗಿ ಕೂತ್ಕೊಂಡು ಈ ರೀತಿ ಕಟ್ ಮಾಡ್ಸೋಣ, ಹಾ. ಇದನ್ನ ಏನಾದ್ರು ಒಂದು ಕೆಲಸಗಳು ಮಾಡ್ತಾ ಇರ್ತೀನಲ್ಲ, ಸೊ ಹಂಗಾಗಿ ನಾನು ಬರಕ್ ಆಗ್ಲಿಲ್ಲ ಅಂತ ಅಂದೆ. ಹ್ಮ್. ಅದಕ್ಕೆ ಸಾಹೇಬ್ರು ಹೀರೋಗಳಾದ್ಮೇಲೆ ಬರಕ್ ಆಗ್ತಾ ಇಲ್ಲ ಮನೆ ಕಡೆಗೆ ಅಂದ್ರು. ಹ್ಮ್. ಇಲ್ಲ ಅಣ್ಣ ಖಂಡಿತ ಬರ್ತೀನಿ ಅಣ್ಣ, ಹ್ಮ್. ನಿಮ್ ಮುಂದೆ ಬಂದು ನಿಂತ್ಕೋಬೇಕು ಅಂತ ಹೇಳಿದ್ರೆ. ಅವತ್ತು ನೀವು ಒಂದು ಮಾತು ಹೇಳಿದ್ರಿ ನನಗೆ ತುಂಬಾ ವರ್ಷದಿಂದನೇ, ಹ್ಮ್. ಯಾರು ಲೈಫಲ್ಲಿ ಹುಟ್ಟಿದ್ಯಾ ಅಂದ್ಮೇಲೆ ಏನಾದ್ರು ಒಂದು ಸಾಧನೆ ಅಂತ ಮಾಡು, ಹ್ಮ್. ಆಯ್ತಾ, ಪ್ರತಿಯೊಬ್ಬರು ಸಪೋರ್ಟಿಗೆ ಬರ್ತಾರೆ ಅಂತ ನೀವೇ ಹೇಳಿದ್ರಿ. ಹ್ಮ್. ಸೊ ಹಂಗಾಗಿ ನಾನು ಅದಕ್ಕೆ ಏನಾದ್ರು ಸಾಧನೆ ಮಾಡಿ ನಿಮ್ ಮುಂದೆ ಬಂದು ನಿಂತ್ಕೊಂಡಾಗ ಅವಾಗ ನಿಮ್ ಶಿಷ್ಯ ಅಂತ ಅನಿಸ್ಕೊಳ್ಳೋದಕ್ಕೂ ಒಂದು ಬೆಲೆ ಇರುತ್ತೆ ಅಂತ ಹೌದು. ಅಂದ್ಬಿಟ್ಟು ಅದಕ್ಕೇನೆ ನಾನು ಹ್ಮ್ ಹ್ಮ್. ಇದನ್ನ ಮಾಡೋದಕ್ಕೆ ಹೋಗಿಲ್ಲ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ತುಂಬಾ ದಿನ ಆಯ್ತು ಅನ್ಸುತ್ತೆ ಅವ್ರನ್ನ ಭೇಟಿಯಾಗಿ. ಹೌದು ನೆಕ್ಸ್ಟ್ ಈಗ ಪ್ಲಾನ್ ಏನಿದೆ, ಭೇಟಿ ಆಗೋ ಪ್ಲಾನ್? ಸರ್ ಈಗ ಪ್ಲಾನ್ ಏನಂತ ಹೇಳಿದ್ರೆ, ನಮ್ಮ ವೈಫ್ ಅವ್ರನ್ನ ಕರ್ಕೊಂಡು ಅಣ್ಣನ ಹತ್ರ ಒಂದು ಫೋಟೋ ತೆಗಿಸ್ಬೇಕು ಅನ್ನೋದು ಆಸೆ. ಯಾಕೆ? ನಮ್ಮ ವೈಫ್ ದರ್ಶನ್ ಸರ್ ಫ್ಯಾನ್. ಓಕೆ. ಅಂದ್ರೆ ನಿಮ್ದು ರೀಸೆಂಟ್ ಆಗಿ ಮದುವೆ ಆಯ್ತು ಅಂದ್ರೆ ಭೇಟಿ ಆಗಿಲ್ಲ? ಮದುವೆ ಆಯ್ತು, ನನ್ನ ಆಕ್ಸಿಡೆಂಟ್ ಮುಂಚೆ ಮದುವೆ ಆಗಿದ್ದು ಅಷ್ಟೇ. ಅವರು ಅಂದ್ರೆ ನೀವು ಈ ಜೊತೆಲಿ ಒಡನಾಟ ಇದೆ, ನಿಮ್ಮ ವೈಫ್ ಅವ್ರಿಗೂ ಅಭಿಮಾನಿ ಅಲ್ವಾ? ಒಂದ್ photo. ಯಾಕಂದ್ರೆ ನಾವು ಇನ್ವಿಟೇಷನ್ ಕೊಡಕ್ ಹೋದಾಗ್ಲೂ ಸಿಗ್ಲಿಲ್ಲ ಅಲ್ಲ. ಹಾ, ಹಾ. ಸರಿ ನಾನು ಹೇಳಿದ್ದೆ, ಇಲ್ಲ ಅಮ್ಮ ಅಣ್ಣ ಬಿಸಿ ಇರ್ತಾರೆ, ಹ್ಮ್. ಸರಿ ನಾವು ಇನ್ನೊಂದಿನ ಹೋಗ್ಬಿಟ್ಟು ಭೇಟಿ ಮಾಡೋಣ ಬಾ ಅಂತ ಅನ್ಬಿಟ್ಟು ಹೇಳಿದ್ದೆ. ಹ್ಮ್ ಹ್ಮ್. ಅದೊಂದು ಆಸೆ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.